ಬದ್ಮಾಶ್ಗಳ ಏನ್ ಮವ ನೀವು ಮೂಗಲ್ ಹತ್ತಿ ಇಟ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಹೊಗೆ ಹಾಕ್ಸ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ರಿ? ಆರಾಮಾಗಿದ್ದೀರಾ? ಹಾರ್ಟ್ ಅಟ್ಯಾಕ್ ಕೊಟ್ಟೋಯ್ತಾ ಮಾವ? ನಾನ್ ನೆಗೆದ್ ಬಿದ್ದು ಹೋಗ್ಬಿಡ್ತೀನಿ. ನನ್ ಸಮಾಧಿ ಮೇಲೆ ಸುಖನ್ರಾಜ್ ಹೂ ಹಾಕ್ಬಿಡ್ಬೋದು ಅಂತ ತಿಳ್ಕೊಂಡಿದ್ರ? ಅಯ್ಯೋ ಪಾಪಿಗಳ, ನನ್ನ ಹೆಣ್ಮಕ್ಳು ಬಾಳಿ ಜೊತೆ ಆಟ ಆಡ್ಬಿಟ್ರಲ್ರು. ಆಟ ಆಡ್ಬಿಟ್ರಿ. ಏನ್ ಮಾವ ಆಟ ಆಡಕ್ಕಿದೆ? ಮನೇನಾ ಫುಟ್ಬಾಲ್ ಸ್ಟೇಡಿಯಂ? ನಾವ್ ಏನ್ ಆಟ ಆಡಿದ್ರು ಓನ್ಲಿ ಔಟ್ಡೋರ್, ನೋ ಇಂಡೋರ್. ಇನ್ನೊಂದ್ ಸಲ ಮಾವ ಅಂತ ಏನಾದ್ರೂ ಕರೆದ್ರೆ ಕಚ್ಬಿಡ್ತೀನಿ. ಹುಷಾರ್. ಕೇಳ್ರು, ನಾಯ ಆದ್ರೆ ಆಲ್ಶೇಷ ನಾಯ ಆಗಿರ್ಬೇಕು, ಸರ್ಪ ಆದ್ರೆ ಆದಿಶೇಷ ಆಗಿರ್ಬೇಕು, ಮನುಷ್ಯ ಆದ್ರೆ ಏನ್ ಶೇಷನ್ ಆಗಿರ್ಬೇಕಾ? ಓಕೆ ಮಾಮ್ಸ್, ವಾಟ್ ಇಸ್ ದಿ ಪ್ರಾಬ್ಲಮ್? ನೀವಿಬ್ರು ಈ ಮನೆ ಕಾಲಿಟ್ಟಿದ್ದೆ ತಪ್ಪು. ನನ್ನ ಹೆಣ್ಮಕ್ಳು ಕುತ್ತಿಗೆ ತಾಳಿ ಕಟ್ಟಿದ್ದು ಇನ್ನೂ ತಪ್ಪು. ನೀವಿಬ್ರು ನನ್ನ ನಡೆಯಂದ್ರಾಗ ಬಂದಿದ್ದು ಸಹಿಸಲಾಗದ ತಪ್ಪು. ನಾವ್ ಏನಾದ್ರೂ ನಿಮ್ ಮನೆ ಮುಂದೆ ಕ್ಯೂ ನಿಂತ್ಕೊಂಡು ಅಯ್ಯ ಅಪ್ಪ ನಿಮ್ ಹೆಣ್ಮಕ್ಳು ಕುಡಿ ಅಂತ ಏನಾದ್ರು ಕೇಳಿದ್ವಾ? ನೀನೇ ಬಂಧನ ಪಿಕ್ಚರ್ ಅಲ್ಲಿ ವಿಷ್ಣುವರ್ಧನ್ ಕೆಮ್ದಂಗೆ ವ್ಯಾಹು ಅಂತ ಕೆಮ್ಕೊಂಡು ನಮ್ಮ ಮಕ್ಕಳು ಬಾಳ್ಕೊಡು ಅಂತ ಕೇಳ್ಕೊಂಡೆ. ಓಕೆ ಬ್ರದರ್, ಒಂದ್ ನಿಮಿಷ. ಹೌದು, ಏನ್ ಇವಾಗ? ಏಯ್, ನೀನು ಟಾಟಾ ಮಗ, ನೀನು ಬಿರ್ಲಾ ಮಗ, ಇಬ್ರು ಕರೋಡ್ಪತಿಗಳ ಮಕ್ಕಳು ಅಂತ ನಾನು ತಿಳ್ಕೊಂಡಿದ್ದೆ. ಇಂಥ ಫ್ರಾಡ್ ಅಂತ ಗೊತ್ತಾಗಿದ್ರೆ ಬಾಟ ಚಪ್ಪಲಿ ತಗೊಂಡು ಹೊಡಿತಾ ಇದ್ದೆ. ಬಾಸ್ ಕೋಪ ಬಂದ್ಬಿಟ್ಟಿದೆ. ಹಲೋ, ಯಾರು ಮಾತಾಡೋದು? ಐಜಿಂದ ಫೋನ್ ನಿಮ್ಮಿಬ್ಬರನ್ನು ಎತ್ತಾಕೊಂಡು ಹೋಗೋದಕ್ಕೆ. ಅಯ್ಯೋ ಹಾಗಲ್ಲ ರೀ, ಯಜಮಾನ್ರು ಆಗ್ಲೇ ಬಂದ್ಬಿಟ್ಟಿದಾರಂತೆ. ಇನ್ ಅರ್ಧ ಗಂಟೆಲಿ ಇಲ್ಲಿ ಇರ್ತಾರಂತೆ. ಯಜಮಾನ್ರು ಆಗ್ಲೇ ಬಂದ್ಬಿಟ್ರ? ಅವ್ರು ಬರ್ಬೇಕಾಗಿದ್ದು ನಾಳೆ ಅಲ್ವೇನೆ? ನಾಳೆ ಬಂದಿದ್ದು ಇವತ್ತು. ಅಯ್ಯೋ, ಒಳ್ಳೆ ಯಜಮಾನ ಸಮಸ್ಯೆ ಆಗೋಯ್ತಲ್ಲಪ್ಪ. ಈಗ ಏನ್ ಮಾಡೋದು? ಏನ್ ಕಳ್ಮವ ಮಾತಿಸ್ತಾರೆ ಯಜಮಾನ ಯಜಮಾನ ಅಂತಾರಲ್ಲ, ಇವನು ಏನಾದ್ರು ನಮ್ ತರಾನೆ ಅಲ್ಲೂಟಗಲ್ಲ? ಅಂದ್ರೆ ನೀನ್ ಈ ಮನೆ ಯಜಮಾನ ಅಲ್ವಾ? ನಮ್ ತಾಯಿ ಸತ್ವಾಗ್ಲೂ ಅಲ್ಲ. ಹಂಗಂದ್ರೆ ನೀನ್ ಈ ಮನೆಗೆ ವಾಚ್ಮ್ಯಾನ್? ಇವತ್ತಲ್ಲ, ಮುಂಚೆ ಅಂತಾನು ವಾಚ್ಮ್ಯಾನ್. ಅಯ್ಯೋ ಪಾಪಿ ನನ್ನ ಮಗನೇ, ನಿನ್ನ ದೊಡ್ಡ ಕರೋಡ್ಪತಿ ಅನ್ಕೊಂಡು ನಿನ್ನ ಹೆಣ್ಮಕ್ಳು ಕ್ಯಾಚ್ ಹಾಕಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ಸ್ಕೀಮ್ ಹಾಕಿದ್ವಿ. ನೀನಿಂತ ದರಿದ್ರ ನನ್ ಮಗ ಅಂತ ಅನ್ಕೊಂಡ್ಮೇಲೆ ನಮ್ಮ ಲೈಫ್ ಹರಿಚಂದ್ರ ಘಾಟ್ ಮುಂದೆ ಫಿಕ್ಸು. ಹೊಗೆ ಸೊಪ್ಪು ಕಾಸಿಲ್ಲ, ಪೈಪ್ ಬೇರೆ ಕೇಳು. ಅಲ್ಲಿ ಅಂದ್ರೆ ಮುಂದಾಗೋ ಕೆಲ್ಸ ಗಮನ ಕೊಡಿ. ಅರೆ ದಯವಿಟ್ಟು ಬೇಜಾರಾಗಬೇಡಿ, ನನ್ನ ಮಾತು ಕೇಳಿ. ನೀವು ನಮ್ಮನ್ನ ಏಮಾರ್ಸಿದ್ರಿ, ನಾವು ನಿಮ್ಮನ್ನ ಏಮಾರ್ಸಿದ್ವಿ. ಅದ್ರ ಚರ್ಚೆ ಈಗ ಮಾಡೋದು ಬೇಡ. ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಾನು ಕೆಲಸದಿಂದ ಡಿಸ್ಮಿಸ್ ಆಗ್ಬಿಡ್ತೀನಿ. ಲೊಕೇಶನ್ ಶಿಪ್. ಅಡಿಗೆ ಮನೇಲಿ ಮ್ಯಾಟ್ನಿ. ಮೇಡಮ್, ದೋಸೆ ರೆಡಿನಾ? ನಮಸ್ಕಾರ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಮಸ್ಕಾರ. ಇವತ್ತು ಯಾವ ಸ್ಟುಡಿಯೋದಲ್ಲಿ ತಮ್ಮ ರೆಕಾರ್ಡಿಂಗ್ ಡೈರೆಕ್ಟರ್ ಅಂತ ಹೇಳಿ ಡೈರೆಕ್ಟ್ರು ನನಗೆ ಕಂತಿ ಕಂತಿಯಾಗಿ ಹಣ ಬರುತ್ತೆ ಅಂತ ಎಲ್ಲ ನೀರಲ್ಲಿ ಹೋಮ ಮಾಡಕ್ಕಾಗೋಯ್ತಲ್ರಿ. ಅಯ್ಯೋ, ನನಗೆ ಮೋಸ ಮಾಡ್ಬಿಟ್ರಲ್ರಿ. ಯಾಕೆ ಸ್ಟಾಪ್ ಯಾಕೆ? ಪಾಪಿ, ನನ್ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಮೆಲ್ಲಿಗೆ ಹೊಡಿಬೇಡಿ. ನಾನ್ ಯಾವಾಗ್ಲೇ ಸುಳ್ಳು ಹೇಳ್ದೆ? ನೀನೇ ಮದುವೆ ಮಾಡ್ಕೊಂಡ್ ಬಲವಂತ ಮಾಡ್ದೆ, ಕುತ್ತಿಗೆ ನೀಡ್ದೆ, ನಾನ್ ತಾಳಿ ಕಟ್ಟೆ. ತಪ್ಪ? ಅಯ್ಯಪ್ಪ, ಮೆಲ್ಲಿಗೆ ಹೊಡಿಬೇಡ. ನಿಮ್ಮಪ್ಪ ದೊಡ್ಡ ಆಯುರ್ವೇದಿಕ್ ಪಂಡಿತರು, ಸಿದ್ಧ ವೈದ್ಯರು, ಹಾಗೆ ಹೀಗೆ ಅಂತ ಹೇಳಿ ನನ್ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಒಂದ್ ಚಿಕ್ಕ ಸುಳ್ಳು ಹೇಳ್ದೆ. ನಿನ್ ಮುಖ ನೋಡ್ತಾ ಇದ್ರೆ ಮುತ್ಕೊಡಂಗ್ ಆಗತ್ತಾ? ಇಲ್ಲಿ ನೋಡಿ, ಬೇಡ, ಹಿಂದೆ ಹೊಡಿ. ಹೊಡ್ಕ ಇವಾಗ. ಅಯ್ಯಯ್ಯಪ್ಪ, ಅಲ್ಗಲ್ಲ. ಅಲ್ಲಲ್ಲ. ನಾನೆಲ್ಲೇ ಮದುವೆ ಆಗಿತ್ತು. ನಿಮ್ಮಪ್ಪ ಡೌ ಮಾಡಿ ಹಾರ್ಟ್ ಅಟ್ಯಾಕ್ ಅಂತಿದ್ದು ತಾನೇ ನಾನು ಮದುವೆ ಆಗಿತ್ತು. ಅದಕ್ಕೆ ನಾಯಿ ಹೊಡೆದಂಗ್ ಹೊಡೆದು ಪಂಟ್ರಿದ್ರ ಡಿಕ್ಕಿ ಹೊಡಿತಾ ಇದ್ದಲೆ. ಅಯ್ಯೋ, ಬಟ್ಟೆ ಒಗ್ದಂಗ್ ಒಗ್ದಿದ್ದ ಜಾಗದಲ್ಲಿ ಒಗಿತಾ ಇದ್ದೆ. ಬಿಡೆ, ಸಾಕು, ಕೊಡೆಯಿಲ್ಲ ಅಗ್ಗನ. ನೀನ್ ಹೆಂಡ್ತಿನ ರಾಕ್ಷಸಿ, ಡಾಕಿನಿ, ಶಾಕಿನಿ. ಅಯ್ಯಪ್ಪ, ಒಂದ್ ಜಾಗ ಬಿಡ್ದಂಗ್ ಪಂಚರ್ ಮಾಡ್ಬಿಟ್ಟಲೆ. ಅಲ್ ನೋಡೆ, ಕೂಲಿ ನಾಲಿ ಆದ್ರೂ ಮಾಡಿ ನಿಂಗೆ 60 ತುಂಬಿಸ್ಬಿಡ್ತೀನಿ. ಏನ್ ಹುಡುಕ್ತಾ ಇದ್ಯಾ? ಅಯ್ಯೋ, ಮಾತ್ ಕೇಳ್ದೆ ಕಣೆ, ಫುಲ್ಲೇ ತುಂಬಿಸ್ತೀನಿ ಬಿಡೆ. ನೋಡಿ, ನನ್ ಹತ್ರ ಹಾಫ್ ಕ್ವಾರ್ಟರ್ ಫುಲ್ ಏನು ಬೇಡ. ನನಗೆ ಏನೇ ಇದ್ರು ಲಕ್ಷ ಕೋಟಿ ಅಷ್ಟೇ. ನೀವು ಮೊದಲು ಮಾಡಿ ತಂದ್ರೆ ಮಾತ್ರ ನೀವು ನನ್ನ ಗಂಡ ಅಂತ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಮನೆಯಿಂದ ಹೊರಗೆ ಹಾಕಿ ತಿಪ್ಪೆ ಗುಡ್ಡಿಗೆ ಬಿಸಾಕ್ಬಿಡ್ತೀನಿ. ಅಂದ್ರೆ ಹೆಂಗೆ ಕಷ್ಟ ಆಯ್ತು ಬಿಡೆ, ತರ್ತೀನಿ ಬಿಡಿ. ಹೆಂಗಾರು ಮಾಡ್ತೀನಿ. ಅಯ್ಯೋ, ರಿಚ್ಚಿ ಹುಡುಗ ರೆಡಿ ಆಗ್ತಾಳೆ. ಅಯ್ಯೋ, ರೋಡಲ್ಲಿ ಮಾನ ಕಳಿಬೇಡ ಕಣೆ. ಆದರ್ಶ ನಾರಿಮಣಿ ಅಲ್ಲಿ ಕಡೆ 1000 ಸುಳ್ಳು ಹೇಳೋದು ಮದುವೆ ಆಗುತ್ತಾರೆ. ಆ SI ಒಂದ್ ಪಟ್ಟಿ ಹಾಕಿ ಮದುವೆ ಮಾಡಿಸಿದಕ್ಕೆ ನನ್ನ ಬಾಳ್ನ ನಾಯಿ ತರ ಮಾಡಿ ಕೊಡಿದ್ರೆ ನಾನೇನೇ ಮಾಡ್ಲಿ?
ಪೇಪರ್ ಅಲ್ಲಿ ಆಡ್ ಬಂದಿದೆ. ಒಂದು ಹೊಸ ಫಿಲ್ಮ್ಗೆ ಹೀರೋ ಬೇಕಂತೆ. ನೀವು ಹೋಗಿ ಹೀರೋಗೆ ಆಕ್ಟ್ ಮಾಡ್ಬೇಕು. ನನಗೋಸ್ಕರ ದುಡ್ಡು ತರಬೇಕು. ಐ ವಾಂಟ್ ಮನಿ, ದಟ್ಸ್ ಆಲ್. ಅಯ್ಯೋ ನನಗೆ ಆಕ್ಟಿಂಗ್ ಬರೋದಿಲ್ವೇ? ಆಕ್ಟಿಂಗು ಬರೋದಿಲ್ಲ. ಆಕ್ಟಿಂಗ್ ಬರೇನ್ವಂತೆ. ಮನೇಲಿ ನನ್ನ ಮುಂದೆ ಆಕ್ಟ್ ಮಾಡ್ತೀರಾ? ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇಲ್ಲಿ ಯಾಕೆ ಸುಳ್ಳು ಹೇಳ್ತೀರಾ? ಅಯ್ಯೋ ಭಗವಂತ, ಒಡೆಯ ಹೆಂಡತಿ ಕೈ ಕೊಟ್ಟಲ್ಲಪ್ಪ. ಅಯ್ಯೋ ಅಯ್ಯೋ ಹೇಳಿದ್ರಲ್ಲಿ ಮೇಲೆ ಡ್ರೈವರ್ ಸೀಟ್ ಕಡೆ. ಇವತ್ ನಾನೇ ನಿಮಗ್ ಡ್ರೈವರ್. ಮತ್ತೆ ಒರಿಜಿನಲ್ ಡ್ರೈವರ್ ಎಲ್ಲೋದ್ನೆ? ಅವತ್ ಸಿಕ್ಕಟ್ಟು. Now we are going to studio. Chup. ನೀವು ಸುಮ್ನೆ ಬನ್ರಿ. ಪಟಾಕಿ ಪ್ರೊಡಕ್ಷನ್ಸ್. ಏನ್ ಕೆಡದಾಗಿದೆ ಹೆಸರು. ಏನ್ ಪಟಾಕಿನೋ ಏನ್ ಹೆಸರು ಏನಿದ್ರೆ ನಿಮ್ಗೇನ್ರಿ? ನಿಮ್ಗೆ ಆಕ್ಟ್ ಮಾಡಕ್ ಚಾನ್ಸ್ ಬೇಕೋ ಅಷ್ಟೇ. ನಡೀರಿ ಒಳಗೆ ಬನ್ರಿ. ಬೇಡ ಕಣೆ, ನನಗೆ ಆಕ್ಟಿಂಗ್ ಬರೋದಿಲ್ಲ ಕಣೆ. ಲೇ ಲೇ ಆಕ್ಟಿಂಗ್ ಮಾಡ ಒಳ್ಳೆ ಎಮೋಷನ್ ಸೀನ್ ತೆಗಿವಾಗ್ಲೆ ನಿಮ್ದೊಳ್ಳೆ ಕಾಟೋನಲ್ಲಯ್ಯ. ಅಡ್ವರ್ಟೈಸ್ ನೋಡಿ ಆಕ್ಟ್ ಮಾಡಕ್ ಬಂದ್ರ? ಒಳ್ಳೆ ಡೋನರ್ ಇವನಾ? ನಿಮ್ಗೋಸ್ಕರ ಇವ್ರ ಕೈಲಿ ಆಕ್ಟಿಂಗ್ ಮಾಡಿಸ್ತೀನಿ. ನಿಂಗೆ ಆಕ್ಟ್ ಮಾಡಕ್ ಬರುತ್ತೋ? ಹೆಂಗ್ ಬರ್ತದ? ನನಗೆ ಹೇಳ್ಕೊಡಕ್ ಕಷ್ಟ ಕಣೆ ಬರೋದು. ಎಲ್ಲ ನೀನೇ ಮಾಡ್ಬೇಕು. ದುಡ್ಡೆಷ್ಟು? ದಿನಕ್ಕೆ 10,000. ಶೂಟಿಂಗ್ ಯಾವಾಗ? ಈಗ್ಲೇ ಇವಾಗ್ಲೇ ಒಳಗಡೆ ಕ್ಯಾಮ್ರಾ ರೆಡಿ ಆಗಿದೆ. ಹೋಗ್ತಿದ್ದಾಕೆ ಹೋಗ್ರಿ ಹೋಗ್ರಿ ನೀವು. ಅಯ್ಯೋ ಆಕ್ಟಿಂಗ್ ಮಾಡಕ್ ಬರ್ತಿದ್ದ ನನ್ನ ಮಕ್ಕಳೆಲ್ಲ ಆಕ್ಟಿಂಗ್ ಮಾಡಿ 10,000. ದಿನಾ ರೇಷ್ಮೆ ಸೀರೆ, ವೆರೈಟಿ ನೆಕ್ಲೆಸ್. ಆಯ್ತಾ? ಈ ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಫಿಲಮ್ಗೆ ಕನ್ವರ್ಟ್ ಮಾಡಿ CD VCDಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಸಂಜೆ ಗೊಂದಿಗಳಿಗೆಲ್ಲ ಕಳಿಸಿ ಅಲ್ಲ ಮತ್ತೆ ಗಲ್ಲಿಗೂ ಕೂಡ ನಾವು ಕಳಿಸ್ತೀವಿ. ಅಲ್ಲ ಸರ್, ಶೂಟಿಂಗ್ ಮಾಡ್ಬಿಟ್ಟು ಪಿಕ್ಚರ್ ನ ಥಿಯೇಟರ್ ಹಾಕಂತ ನೋಡಿದೀನಿ. ಸಂದಿಗೊಂದಿಲ್ಲ ಹಾಕ್ತೀನಿ ಅಂತಿರಲ್ಲ, ಇದು ಎಂತ ಪಿಕ್ಚರ್ ಸರ್? ಇದು ಬಾಕ್ಸಿಂಗ್ ಪಿಕ್ಚರ್ ಕಡೆಯ. ಬಾಕ್ಸಿಂಗ್ ಪಿಕ್ಚರ್ ಸರ್? ಇದು ಮೇಕಪ್? ಇದು ನ್ಯಾಚುರಲ್ ಫಿಲಂ ಕಡೆಯ. ಇದಕ್ಕೆ ಮೇಕಪ್ ಶರ್ಟ್ ಬಿಚ್ಚು. ಓಕೆ ಸರ್, ಓಕೆ ಸರ್. ಈ ಫೈಟಿಂಗ್ ಪಿಕ್ಚರ್ ಅಲ್ಲಿ ಜಾಕಿ ಚಾನು, ಅರ್ಜುನ್ ಸರ್ಜಾ ಬಿಚ್ಚಿ ಹಂಗ ಹಂಗೆ ಪ್ಯಾಂಟ್ ಬಿಚ್ಚು ಸರ್. ಫೈಟಿಂಗ್ ಪಿಕ್ಚರ್ ಗೆ ಶರ್ಟ್ ಪಿಕ್ಚರ್ ನೋಡಿ ಪ್ಯಾಂಟ್ ಯಾಕೆ ಸರ್ ಬಿಚ್ಚಬೇಕು ಸರ್? ಫೈಟಿಂಗ್ ಸೀನ್ ಗೆ ಲೇಡೀಸ್ ಏನ್ ಮಾಡ್ತಾರೆ ಸರ್? ಅದು ಹೇಳ್ತೀನಿ, ಅದು ಬಾಕ್ಸಿಂಗ್ ಸೀನು. ಅದು ಯಾತ್ರ ಸರ್? ಬೆಡ್ ಮೇಲೆ. ಕಾಪಾಡ್ರಪ್ಪ. ಅಯ್ಯೋ ಪಾಪಿ, ನಿನಗೆ ಏನ್ ತೊಡ್ರಾಗ ಬಂದೈತೆ? ಸ್ವಲ್ಪ ಏನಾರು ಯಾಮಾರ್ ಇದ್ರೆ ಬ್ಲೂ ಫಿಲಂ ತೆಗಿಸ್ಬಿಡ್ತಿದ್ರಲ್ಲೇ. ಊರಲ್ಲಿ ಇಲ್ದೇ ಇರೋ ಕಾಯಿಲೆ ಎಲ್ಲ ನನಗೆ ಬಂದ್ಬಿಡ್ತಾ ಇತ್ತಲ್ಲೇ. ಅಯ್ಯೋ ಬ್ಲೂ ಫಿಲ್ಮ್ ಆದ್ರೆ ಏನ್ರಿ? ನನಗದೆಲ್ಲ ಗೊತ್ತಿಲ್ಲ. ನನಗೆ ಪೈಸಾ ಬೇಕು, ಪೈಸಾ. ಹೋಗ್ರಿ ಆಕ್ಟ್ ಮಾಡೋಗಿ. ಅಯ್ಯೋ ನಿನ್ನ ಮುಂಡಾ ಮೋಚಿ 3 ದಾರಿ ಕುಂಡಿಸ. ನಿನ್ನಂತ ಆದರ್ಶ ಸತಿಮಣಿ ನನ್ನ ಲೈಫ್ ಅಲ್ಲಿ ನೋಡಿಲ್ಲ. ನಾನೇನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಹೋದ್ರೆ ಏನಂತೆ? ಮಗನೇ ಇವಳು ಮುಟ್ತಾ ಇದೆಯಲ್ಲೇ. ಆ ಒಂದು ಅಡಿಗೆ ಮನೆ ಡಿಚ್ಚಿ ಹೊಡಿತಲ್ಲ ನೀನು. ಈ ನನ್ನ ಬಾರ್ಸೆ ಹಿಡ್ಕೋ, ಹಾಕು ಅಡಿಗೆ ಎಸ್ಕೇಪ್ ಮಾಡ್ಬಿಡ.